Next one, state the nature characteristics of a riot. ಏಪ್ರಿಲ್ 2023 ನಲ್ಲಿ ಬಂದಿರುವಂತ ಪ್ರಶ್ನೆ ಮಕ್ಕಳೇ. ದಿಸ್ ಇಸ್ ಫ್ರಮ್ ಏಪ್ರಿಲ್ 2023 ಕ್ವಶನ್ ಪೇಪರ್. ಓಕೆ, ಸೊ ರಯಟ್ ಮೀನ್ಸ್ ದ violent or destructive form of a mob. Okay, destructive and violent behavior of a mob is nothing but a riot. ಕ್ಲಿಯರ್. ಸೊ ಮಾಬಿನ ಒಂದು ಹಿಂಸಾತ್ಮಕ ಮತ್ತು ಅನಿಯಂತ್ರಿತ ವಿನಾಶಾತ್ಮಕ ನಡವಳಿಕೆ ರಯಟ್ ಆಗುತ್ತೆ ಅಥವಾ ದಂಗೆ ದೊಂಬಿ. ಓಕೆನಾ. ದ ಮಿನಿಮಮ್ ಲೆವೆಲ್ ಆಫ್ ಯುನಿಟಿ ಸೀನ್ ಇನ್ ಅ ಮಾಬ್ ಈಸ್ ನಾಟ್ ವಿಸಿಬಲ್ ಇನ್ ಅ ರಯಟ್. ಸೊ ಮಾಬ್ ಅಲ್ಲಿ ಸಿಗುವಂತಹ ನಿಮ್ಗೆ ಒಂದು ಸಂಘಟನೆ ಅಥವಾ ಒಗ್ಗಟ್ಟು ಈ ರಯಟ್ ಅಲ್ಲಿ ಸಿಗೋದಿಲ್ಲ. ದೋಸ್ ಇನ್ವಾಲ್ವ್ಡ್ ಇನ್ ರಯಟ್ಸ್ ಗೋ ಆನ್ ಡಿಸ್ಟ್ರಾಯಿಂಗ್ everything in their way. Okay, so since it's in a violent form, destructive form, the people gathered there involved in a riot, they go on destroying the assets, destroying the life of the people sometimes. Okay, so they go on destroying everything. So ಕೆಲವೊಮ್ಮೆ ಅವರು ಆಸ್ತಿ ಪಾಸ್ತಿ ಅಥವಾ ಜನರ ಜೀವವನ್ನು ಹಾನಿ ಮಾಡುವಂತಹ ಸ್ಥಿತಿಗೂ ತಲುಪ್ತಾರೆ. ಕ್ರಿಯೇಷನ್ ಆಫ್ ಚಾವೋಸ್ ಇಸ್ ದ ಇಂಟೆನ್ಷನ್ ಆಫ್ ರೈಟರ್ಸ್. ಈ ದಂಗೆ ದೊಂಬಿಗಳ ಇನ್ವಾಲ್ವ್ ಆಗಿರುವಂತ ವ್ಯಕ್ತಿಗಳ ಉದ್ದೇಶ ಏನಿರುತ್ತೆ, ಒಂದು ರಯಟ್ ಚಾವೋಸ್ ಅನ್ನ ಅಥವಾ ಗಲಾಟೆಯನ್ನ ಕ್ರಿಯೇಟ್ ಮಾಡೋದು. ಸಮ್ಟೈಮ್ಸ್ ದೀಸ್ ರಯಟ್ಸ್ ಲೀಡ್ ಟು large scale loss of property and lives. As I said earlier, sometimes these kind of behaviors, they result in the large scale loss of property and lives. You may have seen stampedes, isn't it? So there the people lost their lives, isn't it? Okay, such kind of mob is called a riot. The people engaged in riots do not have any particular aim. So ಅವರಿಗೆ ಯಾವುದೇ ಉದ್ದೇಶ ಗುರಿ ಇರೋದಿಲ್ಲ. They don't have any aim or any objective. Okay, or cause for the destruction they cause. So they are causing destruction but not intentionally, not and objectively, or they do not have any aim or goal of destroying, but they are doing that. Okay, riots have become serious challenges for law and order. ಕಾನೂನು ಮತ್ತು ಸುವ್ಯವಸ್ಥೆಗೆ ಇವು ಒಂದು ಸೀರಿಯಸ್ ಆದಂತಹ ತೊಂದರೆಯನ್ನ ಉಂಟು ಮಾಡ್ತಾ ಇವೆ. ಸೊ ರಯಟ್ಸ್ ಅಕರ್ ಮೋರ್ ಇನ್ ಟೌನ್ಸ್ ಅಂಡ್ ಸಿಟೀಸ್. ಇದು ಹೆಚ್ಚಾಗಿ ಟೌನ್ ಮತ್ತು ನಗರ ಪ್ರದೇಶ, ಪಟ್ಟಣ ಪ್ರದೇಶಗಳಲ್ಲೇ ಕಂಡು ಬರುವಂತದ್ದು. ವಾಟ್ ಆರ್ ದ ರೀಸನ್ಸ್? ಪ್ರೊವೋಕಿಂಗ್ ಸರ್ಕಮ್ಸ್ಟೆನ್ಸಸ್, ಇಂಡಿವಿಜುವಲ್ಸ್, ಅನ್ಕಂಟ್ರೋಲ್ಡ್ ಬಿಹೇವಿಯರ್, ಅನ್ಸಿವಿಲೈಸ್ಡ್ ಬಿಹೇವಿಯರ್, criminal intent of the people, riotous mindset are the main causes of riots. Okay, so ಅದಕ್ಕೆ ಮೇನ್ ಕಾರಣ ಅಂತಂದ್ರೆ ಏನು ಮಕ್ಕಳೇ? ಸೊ ಪ್ರಚೋದನಕಾರಿ ನಡವಳಿಕೆ, ಹಿಂಸಾತ್ಮಕ ನಡವಳಿಕೆ, ಅನಿಯಂತ್ರಿತ ನಡವಳಿಕೆ ಮತ್ತು ಅನಾಗರಿಕ ವರ್ತನೆ, ಇವೆಲ್ಲ ಏನು ಕಾರಣ ಆಗ್ತವೆ. ದಿಸ್ ಇಸ್ ಅಬೌಟ್ ದ ರಯಟ್ಸ್.